ನಮಸ್ಕಾರ. ನನ್ನ ಹೆಸರು ರೋಹನ್ ಬಾಲಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ನ್ಯೂ ಲೈಫ್ ಟೈಮ್ ಹೈ ಫಾರ್ ಮಾರ್ಕೆಟ್ಸ್. ಇವತ್ತು ಒಂದು ಪಾಸಿಟಿವ್ ಡೇ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ಸ್ಗೆ. ನಿಫ್ಟಿ ಹೊಸ ಹೈಯಲ್ಲಿ ಕ್ಲೋಸ್ ಆಗಿದೆ. 24,142, 0.55% ಅಪ್ಪು. ಹಾಗೂ ಮಿಡ್ ಕ್ಯಾಪ್ ಆ್ಯಂಡ್ ಸ್ಮಾಲ್ ಕ್ಯಾಪ್ ಇಂಡಿಸಸ್ ಚೆನ್ನಾಗಿ ಮೇಲೋಗಿದೆ. ನಿಫ್ಟಿ ಮಿಡ್ ಕ್ಯಾಪ್ 100 ಇಂಡೆಕ್ಸು 1% ಮೇಲೋಯಿತು. ನಿಫ್ಟಿ ಸ್ಮಾಲ್ ಕ್ಯಾಪ್ ಇಂಡೆಕ್ಸು 1.5% ಮೇಲೋಗಿದೆ. ಈ ಎರಡು ಇಂಡಿಸಸ್ಸು ಲೈಫ್ ಟೈಮ್ ಹೈ ಹತ್ರನೇ ಕ್ಲೋಸ್ ಆಗಿದೆ. ಸುಮಾರು ಇಂಡಿವಿಜುವಲ್ ಸ್ಟಾಕ್ಸು ಚೆನ್ನಾಗಿ ಮೇಲೋಗಿದೆ. IT ಸ್ಟಾಕ್ಸ್ ಎಸ್ಪೆಷಲಿ TCS ಹಾಗೂ ಇನ್ಫೋಸಿಸು ಚೆನ್ನಾಗಿ ಮೇಲೋಗಿದೆ, ಅಪಾರ್ಟ್ ಫ್ರಮ್ ಟೆಕ್ ಮಹೀಂದ್ರ ಆ್ಯಂಡ್ ವಿಪ್ರೋ. ನ್ಯೂಸ್ ನಂಬರ್ 2, ಬ್ರೋಕರೇಜ್ ಕಂಪ್ನೀಸ್ ಮೇ ಬಿ ಇಂಪ್ಯಾಕ್ಟೆಡ್ ಇಫ್ F&O ರೂಲ್ಸ್ ಆರ್ ಟೈಟನ್ಡ್. ಸೆಬಿ ಸದ್ಯಕ್ಕೆ ಡಿಸ್ಕಷನ್ ನಡೆಸ್ತಾ ಇದ್ದಾರೆ, ಏನಾದರೂ ಸ್ಟ್ರಿಕ್ಟ್ ರೂಲ್ಸ್ ಹಾಕಬೇಕಾ F&O ಟ್ರೇಡಿಂಗ್ ಮಾಡೋರಿಗೆ ಅಂತ. ಯಾಕಂದರೆ ಸುಮಾರು ಜನ ಎಸ್ಪೆಷಲಿ ರಿಟೇಲ್ ಇನ್ವೆಸ್ಟರ್ಸು ಜಾಸ್ತಿ ಜನ F&O ಟ್ರೇಡಿಂಗ್ ಮಾಡ್ತಾ ಇದ್ದಾರೆ. ಅದರಿಂದ ಅವರಿಗೆ ಲಾಸ್ ಬಗ್ಗೆ ಅರ್ಥ ಆಗ್ತಾ ಇಲ್ಲ, ಲಾಸ್ ಆಗೋದೇ ಜಾಸ್ತಿ ಅಂತ ಸೆಬಿ ಸ್ಟಡಿ ಹೇಳ್ತಾ ಇದೆ. ಅದಕ್ಕೋಸ್ಕರನೇ ಸ್ವಲ್ಪ ರಿಸ್ಟ್ರಿಕ್ಷನ್ಸ್ ಹಾಕಲಿಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಈ ಥರ ರೂಲ್ಸ್ ಏನೋ ಸ್ಟ್ರಿಕ್ಟ್ ಮಾಡಿದರೆ ಬ್ರೋಕರೇಜ್ ಕಂಪ್ನೀಸ್ಗೆ 15-20% ಅವರ ರೆವಿನ್ಯೂ ಕಮ್ಮಿ ಆಗ್ಬೋದು ಅಂತ ಎಸ್ಟಿಮೇಟ್ಸ್ ಇದೆ. ಝೀರೋಡಾ, ಏಂಜಲ್ ಬ್ರೋಕಿಂಗ್, ಗ್ರೋ, ಅಪ್ಸ್ಟಾಕ್ಸ್ ಈ ಎಲ್ಲ ಲಾರ್ಜ್ ಬ್ರೋಕರ್ಸಿಗೆ ಈ ಇಂಪ್ಯಾಕ್ಟ್ ಆಗೇ ಆಗುತ್ತೆ. ನ್ಯೂಸ್ ನಂಬರ್ 3, ಝೊಮ್ಯಾಟೊ ರ್ಯಾಲೀಸ್ ಆನ್ ರಿಪೋರ್ಟ್ ಆಫ್ ಲೈಕ್ಲಿ ಎಂಟ್ರಿ ಟು ನಿಫ್ಟಿ 50. ಝೊಮ್ಯಾಟೊ ಶೇರ್ಸ್ ಇವತ್ತು 1.7% ಮೇಲೆ ಹೋಯಿತು. ಯಾಕಂದರೆ ರಿಪೋರ್ಟ್ಸ್ ಬರ್ತಾ ಇದೆ ಝೊಮ್ಯಾಟೊ ಡೆರಿವೇಟಿವ್ಸ್ ಟ್ರೇಡಿಂಗಿಗೆ ಮೋಸ್ಟ್ಲಿ ಇನ್ನೊಂದು ಕೆಲವು ತಿಂಗಳಲ್ಲೇ ಜಾಯ್ನ್ ಆಗುತ್ತೆ, ಹಾಗೂ NSE ನಿಫ್ಟಿ 50 ಇಂಡೆಕ್ಸ್ಗೂ ಸೇರಿಸ್ತಾರೆ ಅಂತ. ನುವಾಮಾ ಆಲ್ಟರ್ನೇಟಿವ್ ಆ್ಯಂಡ್ ಕ್ವಾಂಟಿಟೇಟಿವ್ ರಿಸರ್ಚ್ ರಿಪೋರ್ಟ್ ಪ್ರಕಾರ ಝೊಮ್ಯಾಟೊ ಮೋಸ್ಟ್ ಪ್ರಾಬ್ಲಿ ಆಗಸ್ಟಲ್ಲಿ ಫ್ಯೂಚರ್ಸ್ ಆಪ್ಷನ್ ಸೆಗ್ಮೆಂಟಿಗೆ ಜಾಯ್ನ್ ಆಗುತ್ತೆ. ಈ ವರ್ಷ ಝೊಮ್ಯಾಟೊ ತುಂಬ ಚೆನ್ನಾಗಿ ರ್ಯಾಲಿ ಆಗಿದೆ. 63% ಮೇಲೋಗಿದೆ ಆ ಶೇರ್ಸು. ಕಂಪೇರ್ ಟು ನಿಫ್ಟಿ 50 ಇಂಡೆಕ್ಸು 10% ಮೇಲೋಗಿದೆ 2024ಅಲ್ಲಿ. ನ್ಯೂಸ್ ನಂಬರ್ 4, ಹೆಲ್ತ್ ಇನ್ಶೂರರ್ ನಿವಾ ಬೂಪಾ ಫೈಲ್ಸ್ IPO ಪೇಪರ್ಸ್. ನಿವಾ ಬೂಪಾ IPO ಡಾಕ್ಯುಮೆಂಟ್ ಫೈಲ್ ಮಾಡಿದ್ದಾರೆ ಸೆಬಿ ಜೊತೆಗೆ. ಅಪ್ರೂವಲ್ಗೋಸ್ಕರ 3,000 ಕೋಟಿ ವರ್ತ್ IPO ಆಗುತ್ತೆ. ಈ ಕಂಪ್ನಿ ಮೇಜರ್ಲಿ ಓನ್ ಮಾಡಿದ್ದು ಬ್ರಿಟಿಷ್ ಯುನೈಟೆಡ್ ಪ್ರಾವಿಡೆಂಟ್ ಫಂಡು, ಅದಕ್ಕೆ ಬೂಪಾ ಅಂತ ಶಾರ್ಟ್ ಫಾರ್ಮ್. ಈ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸು 2,200 ಕೋಟಿ ವರ್ತ್ ಶೇರ್ಸನ್ನು ಸೇಲ್ ಮಾಡ್ತಾರೆ, ಹಾಗೂ ಫ್ರೆಶ್ ಇಶ್ಯೂ ಅರೌಂಡ್ 800 crores ಇರ್ತದೆ. ICICI ಸೆಕ್ಯೂರಿಟೀಸ್, ಮಾರ್ಗನ್ ಸ್ಟ್ಯಾನ್ಲಿ, ಕೋಟಕ್ ಮಹೀಂದ್ರ ಕ್ಯಾಪಿಟಲ್, ಆಕ್ಸಿಸ್ ಕ್ಯಾಪಿಟಲ್ ಇವರೆಲ್ಲನೂ ಈ IPO ಲಾಂಚ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಾರೆ. ನ್ಯೂಸ್ ನಂಬರ್ 5, ರ್ಯಾಪಿಡ್ ನ್ಯೂಸು. UPI ಟ್ರಾನ್ಸಾಕ್ಷನ್ಸ್ 1% ಬಿದ್ದಿದೆ ವಾಲ್ಯೂಮಲ್ಲಿ, ಹಾಗೂ 2% ಬಿದ್ದಿದೆ ವ್ಯಾಲ್ಯೂ ಟರ್ಮ್ಸಲ್ಲಿ ಜೂನ್ ತಿಂಗಳಲ್ಲಿ ಕಂಪೇರ್ ಟು ಮೇ ತಿಂಗಳು. ಜೂನ್ ತಿಂಗಳು 2024ಅಲ್ಲಿ UPI ವಾಲ್ಯೂಮ್ 13.89 ಬಿಲಿಯನ್, ಅಂದರೆ 1,389 crores, ಆ್ಯಂಡ್ ವ್ಯಾಲ್ಯೂ ಇರೋದು 20.07 ಟ್ರಿಲಿಯನ್, ಅಂದರೆ 20 lakh crores. ಇಂಟರ್ನ್ಯಾಷನಲ್ ಬ್ರೋಕರೇಜ್ ಫಾರ್ಮು ನೊಮುರಾ ಅವರು ಹೇಳಿದ್ದಾರೆ, ಭಾರತಿ ಏರ್ಟೆಲ್ ಸ್ಟಾಕಿಗೆ ಇನ್ನೂ ಅಪ್ಸೈಡ್ ಇದೆ, 14.3% ಇನ್ನೂ ಮೇಲೆ ಹೋಗ್ಬೋದು. ಅವರು ಬೈ ರೇಟಿಂಗನ್ನು ಕಂಟಿನ್ಯೂ ಮಾಡಿದ್ದಾರೆ, ಹಾಗೂ ಟಾರ್ಗೆಟ್ ಪ್ರೈಸು 1,650 ಅಂತ ಹೇಳಿದ್ದಾರೆ. ಮ್ಯಾನುಫ್ಯಾಕ್ಚರಿಂಗ್ ಆ್ಯಕ್ಟಿವಿಟಿ ಜೂನಲ್ಲಿ ಸ್ವಲ್ಪ ಮೇಲೋಗಿದೆ, 58.3 ಅಂತ ಇಂಡೆಕ್ಸ್ ಲೆವೆಲ್ ಬಂದಿದೆ, ಕಂಪೇರ್ ಟು 3 month ಲೋ ಆಫ್ 57.5 ಇನ್ ಮೇ. ಇದು ಯಾಕೆ ಅಂದರೆ ಹೊಸ ಆರ್ಡರ್ ಸಿಕ್ಕಿದೆ ಸುಮಾರು ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನೀಸ್ಗೆ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 131 ಪಾಯಿಂಟ್ ಅಪ್ಪು 24,142 ಕ್ಲೋಸ್ ಆಗಿದೆ. ಸೆನ್ಸೆಕ್ಸು 443 ಪಾಯಿಂಟ್ಸ್ ಅಪ್ಪು 79,476 ಕ್ಲೋಸ್ ಆಗಿದೆ. ಪಾಯಿಂಟ್ ನಂಬರ್ 2, ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸ್ ಟೆಕ್ ಮಹೀಂದ್ರ 2.92% ಅಪ್, ವಿಪ್ರೋ 2.43% ಅಪ್, ಹಾಗೂ ಬಜಾಜ್ ಫೈನಾನ್ಸ್ 2.27% ಅಪ್. ಟಾಪ್ ಲೂಸರ್ಸ್ NTPC 2.27% ಡೌನು, SBI 0.82% ಡೌನು, ಐಷರ್ ಮೋಟರ್ಸ್ 0.8% ಡೌನು. ಪಾಯಿಂಟ್ ನಂಬರ್ 3, ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸ್ REC 4.81% ಅಪ್ಪು, ಅಂಬುಜಾ ಸಿಮೆಂಟ್ಸ್ 3.69% ಅಪ್ಪು, ಸಂವರ್ಧನ ಮದರ್ಸನ್ 3.38% ಅಪ್ಪು. ಟಾಪ್ ಲೂಸರ್ಸು ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ 1.49% ಡೌನು, ವರುಣ್ ಬೆವರೇಜಸ್ 1.33% ಡೌನು, ಪಿಡ್ಲೈಟ್ ಇಂಡಸ್ಟ್ರೀಸ್ 1.19% ಡೌನು. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 1,714 ಸ್ಟಾಕ್ಸ್, ಕಮ್ಮಿ ಆಗಿದ್ದು 668, ಸೊ 72% ಅಪ್ಪು, 28% ಡೌನು. ಪಾಯಿಂಟ್ ನಂಬರ್ 5, ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸ್. ಗೋಲ್ಡ್ ಪ್ರೈಸ್ 7,228 per gram, ಸಿಲ್ವರ್ 90.15 per gram. ಪಾಯಿಂಟ್ ನಂಬರ್ 6, ಟುಡೇಸ್ ರುಪಿ ವ್ಯಾಲ್ಯೂ. $1 83.44, €1 89.77. ಪಾಯಿಂಟ್ ನಂಬರ್ 7, ಸ್ಟಾಕ್ಸ್ ನಿಯರ್ 52-week ಹೈ.
ACC 52-week high 2769, closing 2750. Tech Mahindra 1479, 52-week high, closing 1472. Ultratech Cement 12,032, 52-week high, closing 11,905. Point number 8, stocks near 52-week low. ಯಾವ ಮೇಜರ್ ಸ್ಟಾಕು 52-week low ಹತ್ರ ಬಂದಿಲ್ಲ ಇವತ್ತು. ಪಾಯಿಂಟ್ ನಂಬರ್ 9, ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಮಾರ್ಕೆಟ್ಸ್ ಫ್ಲಾಟ್ ಆಗಿ ಕ್ಲೋಸ್ ಆಗಿದೆ. ಜಪಾನ್ 0.12% ಅಪ್ಪು, ಜರ್ಮನಿ 0.31% ಅಪ್ಪು, ಫ್ರಾನ್ಸ್ 1.49% ಅಪ್ಪು, UK 0.35% ಅಪ್ಪು ಹಾಗೂ ನ್ಯಾಸ್ಡ್ಯಾಕ್ 0.71% ಡೌನ್ ಆಗಿತ್ತು ಶುಕ್ರವಾರ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.